ಮೊದಲ 1000 ದಿನಗಳ ಬಗ್ಗೆ ತಿಳಿಸಲು ಡಾಕ್ಟರ್ ಈ ವಿಡಿಯೋ ಹಂಚಿಕೊಂಡಿದ್ದಾರೆ. ಇದು ಗರ್ಭಾವಸ್ಥೆಯಿಂದ 2 ವರ್ಷಗಳವರೆಗೆ ಇರುವ ಕಾಲ. ಇದರಲ್ಲಿದೆ ಮೈಕ್ರೋನ್ಯೂಟ್ರಿಯೆಂಟ್ ಡ್ರಾಪ್ಸ್ ಅಥವಾ ಸಿರಪ್ ಬಗ್ಗೆ ಮಾಹಿತಿ. ಮೈಕ್ರೋನ್ಯೂಟ್ರಿಯೆಂಟ್ಗಳು ಎಂದರೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುವ ವಿಟಮಿನ್ ಮತ್ತು ಮಿನರಲ್ಗಳು. ಇವು ಮೆದುಳು ಅಭಿವೃದ್ಧಿ, ಬೆಳವಣಿಗೆ ಮತ್ತು ಇಮ್ಯುನಿಟಿಗೆ ಸಪೋರ್ಟ್ ಮಾಡುತ್ತವೆ, ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲಿ. ಗರ್ಭಾವಸ್ಥೆಯಿಂದ ಮಗುವಿನ 2 ವರ್ಷ ವಯಸ್ಸಿನವರೆಗೆ ಇರುವ ಸಮಯ ತುಂಬಾ ಮುಖ್ಯವಾಗಿದೆ. ಈ ಅವಧಿಯಲ್ಲಿ ಸ್ವಲ್ಪವಾದರೂ ಪೋಷಕಾಂಶಗಳ ಕೊರತೆ ಇದ್ದರೆ ಅದರ ಪರಿಣಾಮ ಹೆಚ್ಚು ಆಗಬಹುದು. ತಟ್ಟೆಯಲ್ಲಿ ಇರುವ ಆಹಾರ ಅಥವಾ ಬಾಟಲಿಯಲ್ಲಿ ಇರುವ ಹಾಲು ನೋಡಲು ಸಾಕು ಅನ್ನಿಸಬಹುದು, ಆದರೆ ಅದರಲ್ಲೂ ಕೆಲವು ಅಗತ್ಯ ವಿಟಮಿನ್ ಮತ್ತು ಖನಿಜಗಳು ಕಡಿಮೆ ಇರಬಹುದು. ಈ ಕೊರತೆಯಿಂದ ಮಗುವಿನ ಬೆಳವಣಿಗೆ ನಿಧಾನವಾಗಬಹುದು, ಮೆದುಳಿನ ಅಭಿವೃದ್ಧಿಗೆ ಪರಿಣಾಮ ಬೀಳಬಹುದು, ರೋಗನಿರೋಧಕ ಶಕ್ತಿ ಕಡಿಮೆಯಾಗಬಹುದು ಮತ್ತು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಹೆಚ್ಚು ಸಮಯ ಬೇಕಾಗಬಹುದು. ಆದ್ದರಿಂದ ಗರ್ಭಾವಸ್ಥೆಯಲ್ಲಿ ತಾಯಿಗೆ ಸರಿಯಾದ ಪೋಷಣೆಯು ಅಗತ್ಯ. ಸಾಧ್ಯವಾದರೆ ಮಗುವಿಗೆ ತಾಯಿನ ಹಾಲು ಕೊಡಬೇಕು. ಸಮಯಕ್ಕೆ ತಕ್ಕಂತೆ ವಿಭಿನ್ನ ರೀತಿಯ ಪೂರಕ ಆಹಾರವನ್ನು ಆರಂಭಿಸಬೇಕು. ಉದಾಹರಣೆಗೆ ಐರನ್ ಇರುವ ಆಹಾರ, ಬಣ್ಣದ ಹಣ್ಣು ತರಕಾರಿಗಳು ಮತ್ತು ಫೋರ್ಟಿಫೈಡ್ ಧಾನ್ಯಗಳು. ಜೊತೆಗೆ ಮಗುವಿಗೆ ಸುರಕ್ಷಿತ ಸೂರ್ಯಕಿರಣ ಸಿಗುವಂತೆ ಮಾಡಬೇಕು ಅಥವಾ ಅಗತ್ಯವಿದ್ದರೆ ವಿಟಮಿನ್ ಡಿ ಕೊಡಬೇಕು ಮತ್ತು ಯಾವುದೇ ಪೂರಕಗಳನ್ನು ನೀಡುವ ಮೊದಲು ವೈದ್ಯರ ಸಲಹೆ ಪಡೆಯಬೇಕು. ಡಾಕ್ಟರ್ ಡ್ರಾಪ್ಸ್ ಅಥವಾ ಸಿರಪ್ ಪ್ರಿಸ್ಕ್ರೈಬ್ ಮಾಡಿದರೆ ಡ್ರಾಪರ್ ಬಳಸಿ ಪ್ರತಿದಿನ ಒಂದೇ ಸಮಯದಲ್ಲಿ ಕೊಡಿ. ಇದನ್ನು ಪೂರ್ಣ ಬಾಟಲ್ ಫೀಡ್ನಲ್ಲಿ ಮಿಕ್ಸ್ ಮಾಡಬೇಡಿ. ಆಹಾರವೇ ಮೊದಲು. ತಾಯಿ ಹಾಲು ಅಥವಾ ಫಾರ್ಮುಲಾ ಮುಂದುವರಿಸಿ. 6 ತಿಂಗಳು ನಂತರ ಡಾಕ್ಟರ್ ಹೇಳಿದಂತೆ ಮನೆಯ ಆಹಾರವನ್ನು ವೈವಿಧ್ಯವಾಗಿ ಸೇರಿಸಿ. ರಿಯಲಿಸ್ಟಿಕ್ ನಿರೀಕ್ಷೆ ಇಟ್ಟುಕೊಳ್ಳಿ. ಸಪ್ಲಿಮೆಂಟ್ ಪೋಷಣೆಗೆ ಸಪೋರ್ಟ್ ಮಾಡುತ್ತದೆ, ಆದರೆ ಮ್ಯಾಜಿಕ್ ಅಲ್ಲ. ರೂಟೀನ್ ಮತ್ತು ಫಾಲೋ ಅಪ್ ಜೊತೆಗೆ ನಿಧಾನವಾಗಿ ಸುಧಾರಣೆ ಬರುತ್ತದೆ. ರ್ಯಾಶ್, ಊತ, ಮರುಮರು ವಾಂತಿ, ತೀವ್ರ ಜಲಭೇದಿ ಅಥವಾ ಮಗು ಅಸಾಮಾನ್ಯವಾಗಿ ತುಂಬಾ ನಿದ್ರಾವಸ್ಥೆಯಲ್ಲಿ ಇದ್ದು ಸರಿಯಾಗಿ ತಿನ್ನದೇ ಇದ್ದರೆ ಸಪ್ಲಿಮೆಂಟ್ ನಿಲ್ಲಿಸಿ ಡಾಕ್ಟರ್ಗೆ ಸಂಪರ್ಕಿಸಿ. ಫಾಲೋ ಅಪ್ ವಿಸಿಟ್ಗಳಲ್ಲಿ ಮಗುವಿನ ಬೆಳವಣಿಗೆಯನ್ನು ಖಂಡಿತವಾಗಿ ನೋಡಿ. ಡಾಕ್ಟರ್ ಹೇಳಿದ ಪ್ಲಾನ್ ಅನುಸರಿಸಿ. ಸಂಶಯ ಇದ್ದರೆ ಕೇಳಿ.